ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತು ಬಂದುಬಿಟ್ಟು ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಂಪ್ನಿಗೆ ಹೋಗಿ ರೆಡಿ ಆದೆ ಇವಾಗ. ಜಸ್ಟ್ ಟೈಮ್ ಬಂದುಬಿಟ್ಟು ಆಲ್ರೆಡಿ 6:30 ಆಗಿದೆ. ಸೊ ಟೈಮ್ ಆಗಿದೆ ನನಗೆ 6:45ಗೆ ಬಿಡಬೇಕು ಮನೇನ ಆ್ಯಕ್ಚುಲಿ. ಸೊ ಇವಾಗ ಎದ್ಬಿಟ್ಟು ಟೀ ಕುಡಿದ್ಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ದೀನಿ ಕಂಪ್ನಿಗೆ. ಮತ್ತು ಸಿಗ್ತೀನಿ ಗಾಯ್ಸ್. ಗೈಸ್, ಮನೆಗೆ ಬಂದೆ. ಜಸ್ಟ್ ಕಂಪ್ನಿ ಬಿಟ್ಕೊಂಡು ಬಂದು ರೆಡಿ ಆಗಿಬಿಟ್ಟು ಇವಾಗ ರಾಣೆಂದ್ರಿಗೆ ಹೋಗ್ಬೇಕಿತ್ತು. ಯಾಕಂದರೆ ನಿನ್ನೆ ಯೂನಿಫಾರ್ಮ್ ಕೊಟ್ಟಿರಲಿಲ್ಲಲ್ಲ ಅವರು, ಹಾಗಾಗಿ ಇವತ್ತು ಯೂನಿಫಾರ್ಮ್ ಕೊಡ್ತೀವಿ ಅಂತ ಹೇಳಿದರು. ಸೊ ಹಾಗಾಗಿ ಇವಾಗ ರಾಣೆಂದ್ರಿಗೆ ಹೋಗ್ತಾ ಇದ್ದೀನಿ ಕಂಪ್ನಿಯಿಂದ ಬಂದು. ಇವಾಗ ಹೋಗ್ಬೇಕು ರಾಣೆಂದ್ರಿಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಬಟ್ಟೆ ತೊಗೊಂಡು ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಗಾಯ್ಸ್. ಓಕೆ, ಮಳೆಗಾಲ ಜಾಸ್ತಿ ಇವಾಗ. ಸೊ ಹಾಗಾಗಿ ರೈನ್ ಕೋಟ್ ಬೇಕೇ ಬೇಕು. ಲಾಸ್ಟ್ ಇಯರ್ ತೊಗೊಂಡಿದ್ದು ಅದು ಅಷ್ಟು ಚೆನ್ನಾಗಿ ಬರಲಿಲ್ಲ. ಸೊ ಮತ್ತು ಇನ್ನೊಂದು ತೊಗೊಳೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಈಗ ನಮ್ಮ ನಾಗರಾಜ್ ಬಂದಿದ್ದ, ಆಮೇಲೆ ಅವರ ಮಾವರ ಹಳೆಯರ ಅಣ್ಣ ಬಂದಿದ್ವಿ, ಅವ್ರಿಗೂ ತೊಗೊಳ್ತಾರೆ. ಸೊ ಇಲ್ಲಿ ತೊಗೊಂಡ್ಬಿಟ್ಟು ಮತ್ತು ಹೋಗ್ಬೇಕು. ನೋಡೋಣ ಯಾವ ರೀತಿ ಇದಾವೆ ಏನಂತ. ವಾಟ್ರ್ ಫೈಟ್ರ್ 1160,000. ಹರೀಶ್ ತೊಗೊಳ. ಎಷ್ಟು ಲೇಯರ್ ಐತಿ ಇದು? ಏನು ರೀ ಇದು ಎಷ್ಟು ಲೇಯರ್ ಐತಿ? 2 ಲೇಯರಾ 3 ಲೇಯರಾ? 2 ಲೇಯರ್. ಕಲರ್ ಬರೋದು ಚಲೋ ಇಟ್ಕೊಳ್ಳ. ಇದು 1399 ತೋರಿಸಿ. ಡಿಸ್ಕೌಂಟ್ 10% ಡಿಸ್ಕೌಂಟ್ ಆಗುತ್ತೆ. ಅದಕ್ಕೇನು ದಪ್ಪ ಐತೆ ನೋಡೋಣ ಅಲ್ಲ. ಅಂದ್ರೆ ಇವು ಮಳೆಗೆ ಮಸ್ತ್ ಬರ್ತಾವೆ. ಇದು ನೋಡೋದು ಸ್ವಲ್ಪ ಇದು ಕೊಡಿ ಬಟ್ಟೆ ಇದೆ, ಅದ್ರಾಗ ಸ್ವಲ್ಪ ಇದು ಹಾರ್ಡ್ ಐತಿ. ಇದು ಹಾರ್ಡ್ದಾವನ ಹೊಲ ಕಾಯಕರ ಹಾಕ್ಯಂಡು ಹೋದ್ವಿ ಅಂದ್ರೆ ಅಲ್ಲೇ ಕೆಡೋದ ಹುಡುಗ ಮುಂಚೆ ಬರ್ತಿದ್ದೆ ಸಟ್ ಪಟ್ ಬಿಡು. ಹೊಲ ಮಿಕ್ಕ ಕಾಯಕ್ಕೆ ಹೋಗ್ರ ಹಾಕ್ಯಂಡು ಹೋಗ್ಬಿಟ್ಟಿವಿ ಅಂದ್ರೆ 899. ಇದು ಡಿಸ್ಕೌಂಟ್ ಆಗಿ ಎಷ್ಟಾಗುತ್ತೆ ಅಂದರೆ ಇದು 1250 ಇದೆ. 1260 ನೋಡಿ ಹಾಕ್ರಿ ಸರ್. ನಮ್ಮ ಮಳೆಗಾಲ ಚಾಲು ಹೋಗಿಲ್ಲ ಏನಲ್ಲ. ಚಲೋ ಆದ್ಮೇಲೆ ಬರ್ರಿ. ಇನ್ನೂ ಚಲೋ ಆಗಿಲ್ಲ, ಸ್ವಲ್ಪ ದಿವ್ಸ ಮಳೆ ಬರಲಿ. ನೋಡೋಣ ಅಂತ ಮಳೆ ಮೇಲೆ ಬರಲಿ ಒಂದು ಸ್ವಲ್ಪ ದಿವಸ. ಈಗ ಹಾಕ್ಯಂಡೆಲ್ಲ ರೆಡಿ ಆದ್ರೆ ಮತ್ತೆ ಬರೋ ಮಳೆನೂ ಹೋಗ್ಲಿಕ್ಕೆ ಮತ್ತೆ ಅಲ್ಲ ಇದು ತಗೋ. ಅಂದರೆ ಇದು ನಿನ್ನ ಗೊತ್ತಾ, ಅದು ಡಿಸ್ಕೌಂಟ್ ಹೋಗಿ ಏನಿರೋದು ಅದೇ ಪ್ರೈಸ್ 10% ಕೊಡ್ತಾನೆ. ಒಂದೇ ರೇಟ್ ಆ ಥರ ಮತ್ತೊಂದು ಕಡಿಮೆ ಮಾಡೋದು. ಹಾಂ, ಇದೇನಾಗತ್ತೆ, ಈ ವಾಟರ್ ಫೈಟ್ರ್ ಜೀಲ್ ಕಂಪ್ನಿ ಭಾಳ ವೆರೈಟಿ ಬರ್ತವೆ. ಆಮೇಲೆ ಹೋದ ಸತಿ ಯಾರು ತಗೊಂಡದಕ್ಕೂ ಈ ಸತಿ ರೇಟಿಗೂ ಹೆಚ್ಚು ಕಮ್ಮಿ ಇರ್ತೈತಿ. ಡಿಸ್ಕೌಂಟ್ ಹೋಗಿ ಎಷ್ಟಾಗುತ್ತೆ ಅಂದರೆ ಇದು 1260 ರೂಪಾಯಿ ಆಗುತ್ತೆ. 1260. ಅದು ಜಿಪ್ ಎಲ್ಲ ಕ್ವಾಲಿಟಿ ಇರ್ತದೆ ಬಿಡು. ಜಿಪ್ ನೋಡ್ರಿ, ಯಾವ ಜರ್ಕಿನಾಗ ಇಂಥ ಜಿಪ್ ಇರಲ್ಲ. ನೋಡಿ ಫ್ರೆಂಡ್ಸ್, ದಿನ ಇದೇ ಅಂಗಡಿಗೆ ಬರ್ಬೇಕಾಗೈತೆ ನಾವು. ಯಾಕಂದರೆ ಅದು ಒಂದೆರಡು ಒಳಗಿನ ಅವ್ರಿಗೆ ಗೊತ್ತಾಗಲ್ಲ ಹೆಂಗಿದೆ ಅಂತ. ಮಾವಿನ ಹಣ್ಣು ಕೆಟ್ಟೋಗಿದ್ವು 2 ಸತಿ ತೊಗೊಂಡು kg. ಸೊ ಇವಾಗ ಮತ್ತೆ ಹಿಂಗಾಗೈತೆ ಅಂತ ಫೋಟೋ ತೋರಿಸಿದೆ ಅವ್ರಿಗೆ. ಸೊ ಅವರು ಮತ್ತೆ ಬೇರೆದು ಕೊಡ್ತಿದ್ದಾರೆ ಈಗ 1 kg. ದಿನ ಅದೇ ಆಗೈತೆ ನಮ್ಮದು. ಈಗ ಸದಾ ಆಗ್ತೈತೆ. ಸೊ ಮತ್ತೆ ಆಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಗಾಗಿ ಅಲ್ಲಿಂದ ಸೀದಾ ಇವಾಗ ಹೇರ್ ಕಟ್ಟಿಗೆ ಬಂದೆ. ಸ್ವಲ್ಪ ಹೇರ್ ಕಟ್ ಮಾಡಿಸ್ಬೇಕಿತ್ತು, ಕೂದಲು ತುಂಬ ಉದ್ದಾಗಿದ್ದಾವೆ. ಕಂಪ್ನೀಲಿ ಇದು ಸರಿ ಅನಿಸಲ್ಲ. ಸೊ ಹಾಗಾಗಿ ಸ್ವಲ್ಪ ಶಾರ್ಟ್ ಮಾಡಿಸ್ಕೊಂಡು ಹೋಗ್ತೀನಿ ಇವಾಗ. ಇಲ್ಲಿ Cloud9 ಅಂತ ಹೇಳ್ಬಿಟ್ಟು ಕಟಿಂಗ್ ಶಾಪಲ್ಲಿ ಬಂದೆ ಈಗ. ಇಲ್ಲಿ ಕಟಿಂಗ್ ಮಾಡಿಸ್ಬಿಟ್ಟು ಲೆಟ್ಸ್ ಗೋ.
ಗೈಸ್ ಜಸ್ಟ್ ಇವಾಗ ಬಂದೆ ನಾನು ಮನೆಗೆ, ಸ್ವಲ್ಪ ಹೇರ್ ಕಟ್ ಮಾಡಿಸ್ಕೊಂಡ್ಬಿಟ್ಟು ಜಸ್ಟ್ ಇವಾಗ ಬಂದೆ ಮನೆಗೆ. ಇವಾಗ ಸ್ವಲ್ಪ ಸ್ನಾನ ಮಾಡಿ ಫ್ರೆಶ್ ಆಗಬೇಕು. ಅವು ಮಾವಿನ ಹಣ್ಣು ಕೊಟ್ಟ. ಯಾವುದದು? ರಸ್ಪುರಿನಾ? ಹಾಂ, ರಸ್ಪುರಿ ಅಲ್ಲ, ಅದು ಬಾದಾಮಿ ಅಂತ ನೋಡಿ. ಬಾದಾಮಿ ಬನ್ಸಿಂಗ್ರಿ. ಇವಾಗ ಹೆಚ್ಚು ನೋಡ್ಬೇಕು ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಇದು ಏನೋ ಒಂದು ಸ್ವಲ್ಪ ನೋಡ್ಬೇಕೀಗ. ಪರವಾಗಿಲ್ಲ ಅನ್ಸುತ್ತಾ? ಹೋಗೈತಾ? ಮಾವಿನ ಹಣ್ಣು ಮೇಲೆ ಆಸೆನೇ ಬಿಟ್ಟವ್ರು ನನಗಂತ. ಅದು ಅಷ್ಟು ಕ್ವಾಲಿಟಿದು ಅಷ್ಟು ರೇಟಿಂದ ತರ್ತೀವಿ, ಇದ್ರೆ ತಿನ್ನಂಗಾಗಲ್ಲ. ಇದು ಸ್ವಲ್ಪ ಚೆನ್ನಾಗೈತೆ. ಏನಾಗೈತೆ ಅಂದ್ರೆ ಇದು 3ನೇ ಸತಿ ತರೋದು ನಾವು. ಒಂದು ಕಡೆ ವಾಪಸ್ ಬಿಡೋದು, ಇದು ತೋರಿಸೋದು ಫೋಟೋದಾಗೆ, ವಿಡಿಯೋದಾಗ ತೋರಿಸೋದು, ವಾಪಸ್ ಬಿಡೋದು, ಇದೇ ಆಗ್ಬಿಟ್ಟೈತೆ. ಮಾವಿನ ಹಣ್ಣಿನ ಕಾಲಾಗೆ ಸಾಕಾಗ್ಬಿಟ್ಟೈತೆ ನನಗೆ. ಜಿಗುಪ್ಸೆ ಬಂದ್ಬಿಟ್ಟೈತೆ ನನಗೆ ಮಾವಿನ ಮೇಲೆ. ನಿನಗೆ ಹೆಂಗೆ ಅನಿಸ್ತೈತಪ್ಪ ಮಾವಿನ ಹಣ್ಣಿನ ಮೇಲೆ? ನಿನಗೂ ಜಿಗುಪ್ಸೆ ಬಂದೈತಾ? ಹಾಂ, ನೀವು ಅಲ್ಲ ಒಂದು ತರ್ತಿದ್ರು ನೋಡ್ರಿ ಮಾವಿನ ಹಣ್ಣು. ಅದು ಊರಾಗದು ಅಂದ್ರೆ ಇದು ಒಳಗಡೆ ಡಾಟ್ 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 ಐತೆ ನೋಡಿ. ಐತ್ರಿ, ಸರಿ ಇಲ್ಲದ, ಸಾಕಾಗ್ಬಿಡದೆ, ಹೋಗೋದಿಲ್ಲ ಇನ್ಮೇಲೆ ಅದು. ನಿನಗೆ ಜಿಗುಪ್ಸೆ ಬಂದೈತೇನಪ್ಪ ಮಾವಿನ ಹಣ್ಣಿನ ಮೇಲೆ? ಏನು ಇಲ್ಲ, ಬರ್ತೈತಿ ತರೋರಿಗೆ ಬರ್ತದೆ ಜಿಗುಪ್ಸಿ, ತಿನ್ನೋರಿಗೆ ಬರಲ್ಲ. ತರೋರಿಗೆ ಜಿಗುಪ್ಸಿ ಬರ್ಬೇಕಟ್ಟೆ. ಕ್ಯೋ ಅಚ್ಚಾ ಹೇ ಮಿಠಾ ಹೇ? ತಿನ್ನಪ್ಪ, ತಿಂದು ಹೇಳಿಲ್ಲ ಹೆಂಗೈತಂತ. ನಾಳೆ ಅವ್ನು ವಿಡಿಯೋ ನೋಡ್ತಾನೆ ನಿನ್ನ ಮತ್ತೆ. ಆ್ಯಕ್ಚುಲಿ ಇನ್ನೊಂದು ಹೆಂಗೆ ಗೊತ್ತಾ, ಅವನು ನಮ್ಮ ಸಬ್ಸ್ಕ್ರೈಬರ್, ಅವನು ಆ್ಯಕ್ಚುಲಿ ಫ್ರೂಟ್ ಕೊಡೋನು. ಯಾಕಂದ್ರೆ ನಾವು ಕಾಯಿ ಮಲ್ಲೆ ತರ್ತೀವಲ್ಲ, ಹಂಗಾಗಿ ವಿಡಿಯೋ ನೋಡ್ತಾನೆ. ಜಾಸ್ತಿ ಏನು ಮಾತಾಡ್ಬೇಡಪ್ಪ, ಮತ್ತೆ ಬೈದಿದ್ದೀವಿ ಏನು ಅವನಿಗೆ? ಏನಿಲ್ಲ, ಸಲಾಮ್ ಅಲೈಕುಮ್ ಅನ್ನೋದು ಅಷ್ಟೇ ಸುಮ್ಮನೆ. ಏನು ಅನ್ನಂಗಿಲ್ಲ, ಸಲಾಮ್ ಅಲೈಕುಮ್ ಅನ್ನೋದಷ್ಟೇ. ಅಲ್ಲೇನಪ್ಪ, ಯಾಕೆ ಉಳ್ತಿದೀಯಾ? ಒಂದೊಂದು ಹತ್ರ ಗಟ್ಟಿ ಇದಾವೆ. ಮಾವಿನ ಹಣ್ಣೆ ಬ್ಯಾಡ ಆಗೈತೆ ನೋಡಿ ನನಗೆ. ಇದರದೇ ಇನ್ನೊಂದು ವಿಷಯ ಹೆಂಗೆ ಗೊತ್ತಾ, ತಿಂದು ಹೇಳ್ತೀನಿ. ಜರ್ಕಿನೆಲ್ಲ ತರಕ್ಕೆ ಹೋಗಿದ್ದೀವಿ, ನಾವೆಲ್ಲ ವೇಲ್ ತೊಗೊಂಡಿದ್ದೀವಿ. ವೇಲೆಲ್ಲ ತೊಗೊಂಡು ಬಿಲ್ ಮಾಡಿಸ್ಬೇಕಂತ ಬಿಲ್ ಕೌಂಟ್ರಿಗೆ ಬಂದ್ವಿ. ನಾಗರಾಜ, ನಾನು ಅವ್ರ ಫ್ರೆಂಡ್ ಇನ್ನೊಬ್ಬನು ಬಂದಿದ್ದ. ನೋಡ್ತೀವಿ ಬಕ್ಕಣದ ತೆಗೆದು ಕಾರ್ಡ್ ಕೊಡ್ಬೇಕು. ಆಕ್ಸಿಸ್ ಬ್ಯಾಂಕಿನ ಕಾರ್ಡ್ ತಂದಿಲ್ಲ ಅವನು, IDFC ಕಾರ್ಡ್ ಬಿಲ್ ಹಾಕ್ಕೊಟ್ಟ. ನಾವು ಭಾರಿ ಮಜಾ ಇತ್ತು ನೋಡು. ಆಮೇಲೆ ಮತ್ತೆ ಹೆಂಗಾರ ಅಡ್ಜಸ್ಟ್ ಮಾಡಿ ಕ್ಯಾಶ್ ಕೊಡೋಣ ಅಂತ ನೋಡ್ತೀವಿ. ನಿಂದು ಒಂದು ಅಲ್ಲಿ ಬಿಡ್ಸ್ಕೊಬೇಕು, ಅದಿಷ್ಟೇ ಇರೋದು ನನ್ನ ಕಡೆ ದುಡ್ಡು. ಮತ್ತು ಆಮೇಲೆ ಆರಿಫ್ ಫೋನ್ ಮಾಡಿ 1550 ರೂಪಾಯಿ ಹಾಕ್ಸ್ಕೊಂಡು ಒಂದು ಬಿಲ್ ಪೇ ಮಾಡಿ ಬಿಡ್ಸ್ಕೊಂಬಂದ್ವಿ. ನಿನಗೆ ಯಾಕಪ್ಪ ದೊಡ್ಡ ವ್ಯವಹಾರ? ಹಾಗಾಗಿ ಸುಸ್ತಾಗಿತ್ತು ಸ್ವಲ್ಪ, ಹಾಗಾಗಿ ಇಬ್ಬರು ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಲ್ಕೊಂಡೆ. ನಾನೇ ರೆಸ್ಟ್ ಮಾಡ್ತೀನಿ ಅಂತೇಳಿ ನನ್ನ ಪಕ್ಕ ಮಲ್ಕೊಂಡು ಏನು ಮಾಡ್ತಿದ್ದೆ ನೋಡಿ. ಇದೇ ಒಂದು ಮಕ್ಕಳದು ರೆಸ್ಟ್. ಅಲ್ಲೇನ ಊಟ ಬೇಡ ಅಂತ ಒಂದು ಎರಡು ತುಡುಕ್ ಮಾವಿನ ಹಣ್ಣು ತಿಂದಾನೆ. ಮಾವಿನ ಹಣ್ಣು ತಿಂದು ಊಟ ಬೇಡ ಅಂತ ಮಲಗಿದ ನನ್ನ ಶಿಷ್ಯ. ನೋಡ್ರಿ ಹೆಂಗೆ ಮಾಡ್ತಾನೆ, ನಾಟಕ ತಿಂದೆ ಮಾವಿನ ಹಣ್ಣು ಬಿಚ್ಚಿಬಿಡಪ್ಪ. ಮತ್ತೆ ನಾಳಿಂದ ಸ್ಕೂಲ್ಗೆ ಹೋಗ್ಬೇಕಲ್ಲ, ಹೆಂಗೆ ಖುಷಿ ಆಗ್ತೈತಾ? ಮಾತಾಡಿ, ನಾಳೆ ಸ್ಕೂಲಿಗೆ ಹೋಗ್ತಿದ್ದೆ, ಹೆಂಗೆ ಅನ್ನಿಸ್ತೈತೆ ನಿನಗೆ? ಹೆಂಗೆ ಅನ್ನಿಸ್ತೈತೆ? ನಾಳೆಯಿಂದ ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಆಗುತ್ತಾ? ಹೆಂಗೆ ಅನ್ಸುತ್ತಾ? ಹಾಂ, ತಲೆ ಕೆಡ್ತೈತಾ? ಒಲ್ಲೆ ಸಾಲಿಗೆ ಹೋಗಕ್ಕೆ ಒಲ್ಲೆ? ಹಾಂ, ಏ ಹೇಳಪ್ಪ, ಏನಣ್ಣ ಮೊಬೈಲ್? ಏ ಅದು ವೈಫೈ ಆಫ್ ಮಾಡಿಲ್ಲಿ, ಹಾಟ್ಸ್ಪಾಟ್ ಆನ್ ಮಾಡಿಲ್ಲ, ಹೇಳ್ತೀನಿ. ಹಾಟ್ಸ್ಪಾಟ್ ಆನ್ ಮಾಡು. ಇವನೇ ನೋಡ್ರಿ 2 ದಿನದಿಂದ ಏನೂ ತಿಂದಿಲ್ಲ ಅಂತ ಮಕ್ಕೋತಿದ್ದೆ ದಿಖಾನಿಕ. ಹೆಂಗೆ ಕರೆಂಟ್ ಹೋಯ್ತು?
ಆ್ಯಕ್ಚುಲಿ ನಿನ್ನೆ ಸ್ಕೂಟಿ ತೊಗೊಂಡೋಗಿದ್ದಾರೆ ನಮ್ಮ ಮನೆ ವೈಫು. ತೊಗೊಂಡೋದವರು ಅಲ್ಲೇ ಅವರು ಸ್ಟೂಡೆಂಟ್ ಮನೆ ಹತ್ರ ಬಿಟ್ಟು ಬಸ್ ಹತ್ತಾರಲ್ಲ ಡೈಲಿ. ನಿನ್ನೆ ಈವ್ನಿಂಗು ನಾನು ಕರ್ಕೊಂಬಂದೆ ಇದ್ರ ನನ್ನ ಬೈಕಲ್ಲಿ ರಾಣೇಂದ್ರಿಗೆ ಹೋಗಿದ್ರಲ್ಲ, ಸೊ ಅಲ್ಲಿಂದ ನಾ ಕರ್ಕೊಂಬಂದಿದ್ದೆ. ಇವಾಗ ಅದು ಸ್ಕೂಟಿ ಅಲ್ಲೇ ಇದೆ. ಬೆಳಗ್ಗೆ ಅವ್ರು ಮತ್ತೆ ಸ್ಕೂಲಿಗೆ ಹೋಗ್ಬೇಕಂದ್ರೆ ಸ್ಕೂಟಿ ಬೇಕು. ಅದಕ್ಕೆ ಇವಾಗ ಅದು ಸ್ಕೂಟಿ ಅವರು ಸ್ಟೂಡೆಂಟ್ ಮನೆ ಹತ್ರ ಬಿಟ್ಟು ಬಂದಿದ್ದಾರಲ್ಲ, ಅದನ್ನು ತೊಗೊಂಬರಕ್ಕೆ ಹೋಗಿ ಕೀಲಿ ಹುಡುಕ್ತಾ ಇದ್ದೀನಿ. ಕೀಲಿ ಸಿಗ್ತಾ ಇಲ್ಲ ಬೈ ಸ್ಕೂಟಿದು. ಎಲ್ಲ ಸಿಗ್ತಿಲ್ಲ ಸ್ಕೂಟಿ ಕೀ. ಯಾವ ಬ್ಯಾಗು ಎಲ್ಲ ಜೋಕು ಹಾಂ ಜೋಕ್ ಬ್ಯಾಗೇ ಸಿಕ್ತಿಲ್ಲ. ಹಾಂ ಸಿಕ್ತು ಬಿಡು, ಸಿಕ್ತು. ಇವು ಹುಡ್ಕವ್ ಅಂದ್ರೆ ನಮಗೆ ಆಗಲ್ಲ ನೋಡ್ರಿ, ಭಾರಿ ತಲೆ ಕೆಟ್ಟೋಕವೆ. ನಾವು ಇಟ್ಟವು ನಾವು ಜಲ್ದಿ ಸಿಕ್ಬಿಡ್ತಾವೆ ನಮಗೆ. ಇವು ಮಂದಿ ಇಟ್ಟವು ಹುಡ್ಕೋದಂದ್ರೆ ನಮಗೆ ಭಾರಿ ಸಮಸ್ಯೆ ಐತೆ ನೋಡ್ರಿ. ತಲೆ ಕೆರ್ಕೋಬೇಕಷ್ಟೇ. ಫೈನಲಿ ಸಿಕ್ತು ಕೀಲಿ. ಇವು ಹೆಂಗಕ್ಕವು ಅಂದರೆ ನಾವು ಇಟ್ಟವಿದ್ರೆ ನಮಗೆ ಸಿಕ್ಬಿಡ್ತಾವೆ ಬೇಗ. ಈ ಮನೆಗೆ ಯಾರು ಬೇರೆ ಇಟ್ಟಿರ್ತಾರಲ್ಲ ಅವು ಹುಡ್ಕೋದಂದ್ರೆ ಭಾರಿ ಸಮಸ್ಯೆ, ದೊಡ್ಡ ಹಿಂಸೆ. ಹೋಗ್ತಾ ಇದ್ದೀನಿ, ಹೋಗಿ ಆ ಸ್ಕೂಟಿ ತಗೊಂಬರೋಣ ಬನ್ನಿ, ಲೆಟ್ಸ್ ಗೋ. ಫ್ರೆಂಡ್ಸ್ ನಡ್ಕೊಂತ ಹೋಗ್ತಾ ಇದ್ದೀನಿ ಇವಾಗ. ಸೊ ಹೋಗ್ಬಿಟ್ಟು ತಗೊಂಬರ್ಬೇಕದು. ಇತ್ತೀಚೆಗೆ ನಡೆಯೋದೇ ಕಮ್ಮಿ ಮಾಡಿಬಿಟ್ಟಿವಿ ನಾವಂತ. ಪ್ಲ್ಯಾಂಟಾಗಿ ಕಮ್ಮನೇ ನಡೀತಿರ್ತೀವಿ, ಹೆಚ್ಚು ಕಡಿಮೆ ಒಂದು 5-6 ಕಿಲೋಮೀಟ್ರ್ ಡೈಲಿ ನಾವು ಅಲ್ಲಿ ವಾಕ್ ಮಾಡ್ತಾ ಇರ್ತೀವಿ, ಪ್ಲ್ಯಾಂಟ್ ಸುತ್ತಾಡ್ತಾ ಇರ್ತೀವಿ. ನಮ್ಮದು ETP ಎಲ್ಲ ಸ್ವಲ್ಪ ದೂರ ಇರೋದು ಪ್ಲ್ಯಾಂಟು, ಹಂಗಾಗಿ ಆಮೇಲೆ ಔಟ್ಸೈಡ್ ಇದೆ ವರ್ಕ್. ಸೊ ಅಲ್ಲಿ ಅಡ್ಡಾಡಲೇಬೇಕಾಗುತ್ತೆ ನಾವು ಪ್ಲ್ಯಾಂಟಲ್ಲಿ, ಎಲ್ಲ ಅಡ್ಡಾಡ್ತೀವಿ. ಬಟ್ ಇಲ್ಲಿ ಈವ್ನಿಂಗ್ ಮತ್ತು ಮನೆಗೆ ಬಂದಮೇಲೆ ಅಡ್ಡಾಡೋದೇ ಕಡಿಮೆ. ಬೈಕ್ ತಗೊಂಡೆ ಅಡ್ಡಾಡೋದು, ಸುತ್ತಾಡೋದು ಎಲ್ಲಿಗಾನ ಹೋಗ್ಬೇಕಂದ್ರೆ. ಸೊ ಇವಾಗ ಹೋಗ್ತಾ ಇದ್ದೀನಿ ಸ್ಕೂಟಿ ತರೋಕ್ಕೆ. ಸ್ಕೂಟಿ ತಗೊಂಡು ಹೋಗ್ಬೇಕೀಗ. ಗೈಸ್ ಇವನು ಮುದುಕಾಗಿ ಬಂದ ನನ್ನ ಮಗ, ಇನ್ನೂ ಉಣಿಸ್ಬೇಕು ಇವನಿಗೆ. 1ನೇ ಕ್ಲಾಸ್ ಇವನು. 1ನೇ ಕ್ಲಾಸ್ ಹುಡುಗರು ಅವರೇ ಉಂಡು ಅವರೇ ತೊಳ್ಕೊತಾರೆ, ಎಲ್ಲ ಮಾಡ್ತಾರೆ. ಈ ನನ್ನ ಮಗ 1ನೇ ಕ್ಲಾಸ್ ಆದರೂ ಇನ್ನೂ ತುತ್ತು ಮಾಡಿ ಉಣಿಸ್ಬೇಕು ಇವನಿಗೆ. ಮಾತು ನೋಡಿದ್ರು ಕೋಟಿ, ಲಕ್ 10 ರೂಪಾಯಿ 20 ರೂಪಾಯಿ ಇಲ್ಲ, ಕೋಟಿ ಗಂಟ್ಲೆನೇ ಮಾತು. ಆದರೆ ಇದು ಮಾತ್ರ ಉಣ್ಣಂಗಿಲ್ಲ, ತಿನ್ನಂಗಿಲ್ಲ. ಏನು ಮಾಡ್ತೀರಿ ಇಂಥವ್ರು ತಗೊಂಡು? ಹಾಂ ಹಾಂ ಹೇಳಪ್ಪ ಏನಣ್ಣ? ನಮ್ಮ ಕುಲ್ಸಮ್ಮಜ್ಜಿ ಒಂದು ಡೈಲಾಗ್ ಹೇಳ್ತಿತ್ತು. ಏನಂತ? ಹೇಳಕ್ ಹೋದ್ರೆ 5 ಜನ ತರ್ಬೋದು. ಉಣಬೇಕಾರೆ ಏನಂತ ಮಾತಾಡ್ತಾಳೆ ಮರಿ ಅವಳು? ನಮ್ಮ ಅಜ್ಜಿ ಏನಂತ ಮಾತಾಡ್ತದಪ್ಪ ಹೆಣ್ಮಗಳಿದು? ಇದರ ಪಿರಾಕು ಖಾನ ಅಮ್ಮನ ಕೈ ತುತ್ತು ಕರ್ಕು. ನೀರು ಕುಡಿಸು. ನಿದ್ದೆ ಬಂದವು ಪಾಪ, ಇಲ್ಲಾಂದ್ರೆ ಅವನೇ ಉಣ್ಣನ್ ಸ್ವಲ್ಪ ಹೆಚ್ಚು ಕಡಿಮೆ. ಅಯ್ಯೋ ಯಾವ ಕಾಲದ ಮಾತದು? ಪಾಪ ಬಿಡಪ್ಪಿ, ಸಣ್ಣ ಹುಡುಗ ಅದು. ಸಣ್ಣ ಜಾರು ಬಂಡೆಗೆ ಬಿಟ್ರೆ ಜಾರಕ್ಕೆ ಬರಲ್ಲ. ಯಾಕ ಅದೇ ಜಾರಸ್ತೈತಿ, ಅವನ ಯಾಕೆ ಜಾರ್ತಾನೆ ಅಲ್ಲ? ಅವನ ಚಡ್ಡಿ ಒಗ್ದೋಗ್ದೆ ಕೈ ಸೋತೋಗ್ಯಾವ ನನ್ನ. ಅಷ್ಟು ಮಸಿ ಮಾಡ್ಕೊಂಡ್ ಬಂದಿರ್ತಾನ ಸ್ಕೂಲಿಂದ. ಹೌದಾ? ಅವನಿಗೆ 1 ಡಜನ್ ಚಲೋ ಆತ್ ನೋಡ್ರಿ, ಚಲೋ ಆತ್. 1 ಡಜನ್ ಶರ್ಟ್ ತಗೊಂಡು 2 ಡಜನ್ ಚಡ್ಡಿ ತಗೋಬೇಕು ಅವನಿಗೆ. ಬಂದ ಈಗ ನೀವು ನೋಡಿ ಬಂದ್ ಶರೀಫ ಬಾಕಲ್ ಬಡೀರಿ, ಎಲ್ಲ ಹೋಗಿ ಓಡ್ಬಿಡ್ತಾನೆ. ಈಗ ಇವತ್ತು ಆ ಮೀನ್ ಸತ್ರ ಏನ್ ಮಾಡ್ಯಾರ ಗೊತ್ತಿವ್ರು ಎಲ್ಲ ಸೇರ್ಕೊಂಡ್ ಅಲ್ಲ ಹಿಂಗ್ ಹಿಡ್ಕೊಂಡ್ ಹೋಗ್ಯಾರೆ. ಬಿಸ್ಮಿಲ್ಲಾ ಹಿಡ್ಕೊಂಡ್ ಹೋಗಿ ಅವನು ಗುಂಡಿ ತೋಡೋನ್ ಶರೀಫ, ಇವನ್ ಕೈಯಾಗ ಹಿಡ್ಕೊಂಡ್ ಹೋಗೋನು. ಅವನು ಕಲ್ಲು ಹಿಡ್ಕೊಂಡ ರಾಜು. ಯಾಕೆ ಏನ್ ಮಾಡ್ತಾರ ತಡಿ ನೋಡೋಣ ಅಂತೇಳಿ ತಲೆ ಬಾಚ್ಕಂತ ಅಲ್ಲೇ ಕಟ್ಟೆ ಮೇಲೆ ಕುತ್ಕೊಂಡ್ ನೋಡ್ತಾ ಇದೀನಿ. ಅದನ್ನ ಇವು ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ಟು ಆ ತಲೆ ಹತ್ರ ಕಲ್ಲಿಡ್ತಾನೆ. ಯಾಕ್ರೋ ಕಲ್ಲು ಹಾಕೋ ಇಡ್ತಿದ್ದೀರಾ ಅಂತ ನಾನಂದ್ರೆ ಅಲ್ಲಲ್ಲ ಅಂತ. ಆಮೇಲೆ 2 ಹಸಿರು ಕಡ್ಡಿ ಸಿಕ್ಸ್ಯಾರ ಅತ್ಲಾಗಿತ್ಲಾಗೆ. ಇವನ್ನೆಲ್ಲ ನೋಡಿದ್ರೆ ಇವರೆಲ್ಲ ಇವ್ ನಮ್ ಏನ್ ನೋಡಿಲ್ಲ ಯಾವಾಗ. ಹಸಿರು ಕಡ್ಡಿ ಯಾಕೆ ಸಿಗಿಸ್ತಿದ್ರ ಅಂದ್ರೆ ಊದಿನ ಕಡ್ಡಿ ಆಂಟಿ ಅದು. ಭಾರಿ ಬಿಡಪ್ಪ ಕೌನ ದಫನ್ ಖರೆ ಒಟ್ಟು ಮಚ್ಚಿಕು. ಆಮೇಲೆ ಕೇಳ ಸ್ಟೋರಿ. ಮಣ್ಣೆಲ್ಲ ಆತು, ಊದಿನ ಕಡ್ಡಿ ಎಲ್ಲ ಆತು. ಈಗ ನೆಕ್ಸ್ಟ್ ಏನು ಅಂದ ಅವ್ನು ಶರೀಫ,
ಅದಕ್ಕೆ ನೆಕ್ಸ್ಟ್ ಏನಂದ್ರೆ ಮತ್ತೆ ಯಾರು ಅತ್ತೆ ಇಲ್ಲಲ್ರು ಅಂತ ಅಂದು ಕುತ್ಕೊಂಡು ಆಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರಪ್ಪ. ನಾನೊಂದು ಮೂಲೆಗೆ ಇಟ್ಕೊಂಡು ನಗು ನಗ್ತಿದ್ದೀನಿ ನೋಡಿ. ದುಃಖಿಸ್ಕೊಂಡು ನೆನ್ನೆ ತಂದಿದ್ವಲ್ಲ ಮೀನು ಅಂತ ಹೇಳ್ತಾರೆ, ಒಬ್ರು ಅಳ್ತಾರೆ. ಹೌದಾ, ಭಾರಿ ಬಿಡಪ್ಪ. ಬೆಳಗ್ಗೆ ಊಟ ಹಾಕಿದ್ನಲ್ಲ ಅಂತ ಇವನಂತಾನೆ ಅಳ್ತಾನ. ಇನ್ನೊಂದು ಮಚ್ಚಿನೊಬ್ಬಂದೇ ಬಿಟ್ಟು ಹೋತಲ್ಲ ಅಂತಾರೆ ಹೇಳ್ತಾರೆ. ಇದು ಒಂದು ನೋಡೋಣ ತಡಿಯಪ್ಪ. ಅದು ಪಾಪ ಸಿಂಗಲ್ ಶೇರು, ಒಂದಕ್ಕೆ ಭಾಳ ಬೇಜಾರು. ಅದು ಎಷ್ಟೇ ತಗುತ್ತಷ್ಟೊತ್ತು ಆಡ್ದದ ಪಾಪ. ಒಂದು 10 ನಿಮಿಷ ಬಿರಿಯಾನಿಗೆ ಒಳಗೆ ಬಿಡೋಣ. ಅದು ಆಕ್ಸಿಜನಿಗೆ ಮೇಲೆ ಬರ್ತಿರೋದು ಈಗ. ಹೌದು, ಎಷ್ಟೊತ್ತಂತ ಬರ್ತದೆ ಪಾಪ ಮ್ಯಾಕೆ. ಅದು ಹೋಗ್ತತಿ. ಅದಕ್ಕೆ ಅದು ಸಾವಿಗೆ ಇವನೇ ಕಾರಣ ನೋಡಿ. ಇವನೇ ಇಲ್ಲಿಲ್ಲ ನೋಡಿ. ಒಂದು ಮೀನ್ ಸತ್ತನ ಅದಕ್ಕೆ ಕಾರಣ ಇವನೇ ಏನು ಅಲ್ವೇನಾ? ಓಕೆ ಗೈಸ್, ಮೀನ್ ತಂದು ತಿನ್ನಿದ್ರೆ ತಿನ್ನಿದ್ರೆ ಮೀನು ಏನೋ ಹೇಳ್ತಾ ಇದ್ದಾನೆ ಇವನು. ಎರಡು ಕೆಜಿ ಮೀನ್ ತಗೊಂಡು ಬಂದು ತಿಂದ್ರೆ ಸತ್ತೋಗಣ ಸೈ ಅಲ್ವಾ? ಸಣ್ಣ ಮೀನಿಗೆ ಕಾರಣ ಅಂತಿರಲ್ಲ. ಏನು ಒಂದು ಅರ್ಥನೇ ಆಗ್ತಿಲ್ವಲ್ವೇ? ಚಪ್ಪ ಏನು ಒಂದು ಅರ್ಥನೇ ಆಗ್ತಿಲ್ವಲ್ಲೇ? ಚಪ್ಪ ಇನ್ನೊಂದ್ಸತಿ ಹೇಳಪ್ಪ. ಚಪ್ಪ ಲಾಗ್ ಎಂಡ್ ಮಾಡಿಬಿಡಪ್ಪಿ. ಹೇಳು ಹೇಳು. टाटा बाय बाय खत्म गया तेरे मुंह में. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. टाटा बाय बाय खत्म गया. ನಮ್ಮ ಮೀನಿಗೆ ಶಾಂತಿ ಸಿಗಲಿ. ಯಾಕೆ ಇವಳು ಸಿಗ್ತಾಳೆ ಅಂತ ಹೇಳಿದ್ಲು ತೆಂಬಸಮ್ಮ. ನಬೆ ಸಿಕ್ತು ಅಂತ ಶಾಂತಿ ಬೇಡದಕ್ಕೆ ತೆಂಬಸಮ್ಮ ಸಿಗ್ತದೆ. ಕ್ಯಾಂಬಸಮ್ಮ ಒಂದೇ ಉಸಿರು ನುಂಗ್ಬಿಡ್ತಾವ ಮಾತ್ರ ಅಂತದ ನೀನನ್ನು. ತೆಂಗಿನಕಾಯಿ. ಓಕೆ, ಐ ಹೋಪ್ ಯು ಗೈಸ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್. टाटा बाय बाय खत्म गया.